ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ನೀವೆಲ್ಲರೂ ಕೂಡ ತುಂಬಾನೇ ಖುಷಿಯಲ್ಲಿ ಇರ್ತೀರಾ, ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಕೊನೆಗೂ ಕೂಡ ಪೆಂಡಿಂಗ್ ಇರುವಂಥ ಜಿಲ್ಲೆಗೂ ಕೂಡ ಹಣ ಬಿಡುಗಡೆ ಆಗಿದೆ. ಇವಾಗ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಏನೊಂದು ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. 19ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ, ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ನೀವು ಮಾಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ವಿಷಯ ನಿಮ್ಮ ಹತ್ರ ಹಂಚ್ಕೋಬೇಕಾಗಿತ್ತು. ಯಾಕೆ ನೀವು ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ. ನಿಮ್ಮೆಲ್ಲರ ಒಂದು ಸಪೋರ್ಟ್ನಿಂದಾಗಿ ಇವಾಗ ನಾವು ಗೂಗಲ್ ಆಫೀಸಲ್ಲಿ ಒಂದು ಈವೆಂಟ್ನ ಕೂಡ ಅಟೆಂಡ್ ಮಾಡ್ಕೊ ಬಂದ್ವಿ, ಯೂಟ್ಯೂಬ್ ಕಲೆಕ್ಟಿವ್ ಈವೆಂಟ್ ಅಂತ. ಅದ್ರ ಕೆಲವು ತುಣುಕುಗಳನ್ನ ಕೂಡ ಇಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ತುಂಬಾ ಚೆನ್ನಾಗಿತ್ತು ಈವೆಂಟು. ಇದೆಲ್ಲ ಕೂಡ ಸಾಧ್ಯ ಆಗಿದ್ದು ನಿಮ್ಮಿಂದ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆನೇ ಬಂದ್ಬೋಣ. ಇಲ್ಲಿ ಕಳೆದ 3 ತಿಂಗಳಿಂದ ನಮಗೆ ಹಣ ಬರ್ತಾ ಇಲ್ಲ, ರಾಜ್ಯ ಸರ್ಕಾರದವರು ಹಣನ ಆಗ್ತಾ ಇಲ್ಲ. 3 ತಿಂಗಳಿಂದ ನಾವು ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ನೀವು ಸಾಕಷ್ಟು ಜನ ಕಂಪ್ಲೇಂಟ್ ಮಾಡ್ತಿದ್ರಿ. ಮತ್ತು ವಿಪಕ್ಷದವರು ಕೂಡ ಸಾಕಷ್ಟೊಂದು ಟೀಕೆಗಳನ್ನು ಕೂಡ ಮಾಡ್ತಿದ್ರು. ಇನ್ನು ಗ್ಯಾರಂಟಿ ಕತೆ ಮುಗೀತು, ಇನ್ಮೇಲೆ ಯಾವುದೇ ಥರದ 2,000 ಇಲ್ಲ, ಅಷ್ಟೇ ಸರ್ಕಾರದ ಖಜಾನೆ ಖಾಲಿ ಆಗಿದೆ ಅಂತ. ಇವಾಗ ಅದೆಲ್ಲನೂ ಕೂಡ ಸುಳ್ಳು ಕೂಡ ಮಾಡಿದ್ರು. ಬ್ಯಾಕ್ ಟು ಬ್ಯಾಕ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಏನಿತ್ತಲ್ಲ ಎಲ್ಲನೂ ಕೂಡ ಬಿಡುಗಡೆನ ಮಾಡ್ತಾ ಬಂದರು. ಮತ್ತು ಇವಾಗ ರಂಜಾನ್ ಮತ್ತು ಯುಗಾದಿ ಹಬ್ಬಕ್ಕೂ ಕೂಡ ಹಣನ ಬಿಡುಗಡೆನೂ ಕೂಡ ಮಾಡಿದ್ರು. ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಯುಗಾದಿ ಹಬ್ಬಕ್ಕೆ ಒಂದು 50% ಜನರಿಗೆ ಬಂತು. ಅದಾದಮೇಲೆ ಇವಾಗ ರಂಜಾನ್ ಹಬ್ಬ ಆದಮೇಲೆ ಇವಾಗ 95% ಜನರಿಗೆ ಆಗಲೇ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಬಂದಿದೆ. ಇವಾಗ ಎಷ್ಟು ಜನ ನೀವು 18ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಿದ್ರೆ, ಆದರೆ 18ನೇ ಕಂತಿನ ಹಣನೂ ಕೂಡ ಕಳೆದ 2-3 ದಿನದಿಂದ ತುಂಬಾ ಸ್ಪೀಡಾಗಿ ಮಾಡಿದ್ದಾರೆ ಪ್ರೋಸೆಸ್ಸು. ಎಷ್ಟೊಂದು ಜನರ ಖಾತೆಗೆ ಹಣ ಬಂದಿದೆ. ನಿಮ್ಮ ಖಾತೆಗೆ ಏನಾದರೂ 18ನೇ ಕಂತಿನ ಹಣ ಏನಾದರೂ ಬಂದಿದೆ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಅದರಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ 18ನೇ ಕಂತಿನ ಹಣ ಜಮೆ ಆಗಿದೆ, ನೆಕ್ಸ್ಟ್ 19ನೇ ಕಂತಿನ ಹಣ ಬರಬೇಕಾಗಿರೋದು ಅಂತ. ಯಾಕೆಂದರೆ 18ನೇ ಕಂತಿನ ಹಣ ಬಿಡುಗಡೆ ಆಗಿ ಒಂದು 5-6 ದಿನ ಆಗಿದೆ. ಆದರೂ ಕೂಡ ಸಾಕಷ್ಟು ಜನಕ್ಕೆ ಡೌಟು, 18ನೇ ಕಂತಿನ ಹಣ ನಿಜವಾಗ್ಲೂ ಕೂಡ ಬಿಡುಗಡೆ ಆಯಿತು, ನಮಗೆ ಬಂದೇ ಇಲ್ವಲ್ಲ ಅಂತ. ಆ ರೀತಿ ಏನು ಡೌಟ್ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಇವಾಗಲೇ 95% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣನ ಜಮೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತು ನೀವು ಸಾಕಷ್ಟು ಜನ ನಿನ್ನೆ ಮೊನ್ನೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಕೂಡ ತಿಳಿಸಿದ್ದೀರಾ, ನಮಗೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಹಣ ಬಂತು, ಥ್ಯಾಂಕ್ ಯು. ಇವಾಗ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಹೇಳಿ ಅಂತ ಕೇಳ್ತಾ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಕೂಡ ಒಂದು ಹೆಲ್ಪ್ ಮಾಡಬೇಕಾಗುತ್ತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಬಂದಿದೆ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಬಂದಿಲ್ಲ ಅಂತ ಕಮೆಂಟ್ ಮಾಡಿ. ಅದರಿಂದ ಎಲ್ಲರಿಗೂ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇವಾಗ 18ನೇ ಕಂತಿನ ಹಣ ಆಗಲೇ ಜಮೆ ಆಗಿದೆ, ಇನ್ನೂ ಬರಬೇಕಾಗಿದೆ ಅನ್ನೋದು ಒಂದು ಐಡಿಯಾ ಸಿಗುತ್ತೆ, ಸರಿನಾ? ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣದ ಬಗ್ಗೆ ಏನೊಂದು ಅಪ್ಡೇಟ್ನ ಕೊಟ್ಟಿದ್ದೀರಾ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಈಗಾಗಲೇ 95% ಜನರಿಗೆ ಜಮೆ ಮಾಡಿದ್ದೀವಿ. ಇನ್ನು 5% ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಹೋಗಿಲ್ಲ. ಆ ಒಂದು ಹಣ ಬಂದ್ಬಿಟ್ಟು ಏಪ್ರಿಲ್ 10ನೇ ತಾರೀಕು ಒಳಗಡೆ ಆ ಒಂದು ಹಣನೂ ಕೂಡ ಜಮೆ ಮಾಡ್ತೀವಿ. ಮತ್ತು ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಇವಾಗಲೇ ಸರ್ಕಾರದಿಂದ ನಮ್ಗೆ ಆಗಲೇ ಹಣ ರಿಲೀಸ್ ಆಗಿದೆ. ಅದರಿಂದ ಇವಾಗ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಇಲ್ಲಿ ನಮಗೆ ಯಾವುದೇ ಥರದ ತೊಂದರೆ ಇಲ್ಲ. ಇವಾಗಲೇ ಹಣ ಬಂದಿರೋದ್ರಿಂದ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ. ಇವಾಗಲೇ ನಾವು ಏನೊಂದು ಅಪ್ಡೇಟ್ನ ಕೊಟ್ಟಿದ್ದೀವಿ, ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣನ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ. ಸೇಮ್ ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆದು 19ನೇ ಕಂತಿನ ಹಣ ಏಪ್ರಿಲ್ 2ನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ. ಇದರಲ್ಲಿ ಯಾವುದೇ ಥರದ ಚೇಂಜಸ್ ಆಗಲ್ಲ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಲೇ ನಮ್ಮ ಖಾತೆಯಲ್ಲಿ ಇರೋದ್ರಿಂದ ಹಣ ಬಿಡುಗಡೆ ಮಾಡೋಕ್ಕೆ ಯಾವುದೇ ಥರದ ತೊಂದರೆ ಆಗೋದಿಲ್ಲ ಅಂತ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಏಪ್ರಿಲ್ 2ನೇ ವಾರದಲ್ಲಿ 19ನೇ ಕಂತಿನ ಹಣ ತಿರ್ಗಾ ರಿಸೀವ್ ಮಾಡ್ಕೋತೀರಾ. ಮತ್ತು ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.